ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಬಿಲಾಪುರದಲ್ಲಿರೋಂಥ ಒಂದು ಅಂಬೂರ್ ಆಟ್ ದಮ್ ಬಿರಿಯಾನಿ ಹೋಟೆಲ್ ಬಂದಿದ್ದೀನಿ. ಇಲ್ಲಿ ಕಬಾಬ್ ಮಾಡ್ತಾ ಇದ್ದಾರೆ ಇವತ್ತು. ಈ ಕಬಾಬ್ ಅಂತೂ ತುಂಬಾನೇ ಸಕ್ಕತ್ತಾಗಿ ಮಾಡ್ತಾರೆ. ಕಬಾಬ್ ಪೌಡರ್ ಬಳಸ್ದಿರೇ ಇವರು ಒಂದು 4-5 ಥರ ಒಂದು ಮಸಾಲ ಹಾಕಿ ಮಾಡ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ. 10 kg ಚಿಕನ್ ಹಾಕಿ ಕಬಾಬ್ ಮಾಡ್ತಾ ಇದ್ದಾರೆ. ಇದಂತೂ ತುಂಬಾ ಸಕ್ಕತ್ತಾಗಿರುತ್ತೆ. ಈಗ ಬನ್ನಿ ನೋಡೋಣ ಇವರು ಯಾವ ರೀತಿ ಒಂದು ಕಬಾಬ್ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಇದು ಕಬಾಬ್ ಮಾಡ್ತಾ ಇದ್ದಾರೆ. ಕಬಾಬ್ ಮಾಡೋದಕ್ಕೆ ಇದು ಮಸಾಲಾಗಳು ತೊಗೊಂಡಿದ್ದಾರೆ. ಕೆತ್ತನ ಕೆ ಜಿ ಕಬಾಬ್ 10 kg. ನೋಡಿ, 10 kg ಚಿಕನ್ಗೆ ಇವರು ಇಷ್ಟೊಂದು ಮಸಾಲ ತೊಗೊಂಡಿದ್ದಾರೆ. ಇದು ಚಿಕನ್ ಮಸಾಲ 100 ಗ್ರಾಮು. ನೋಡಿ, ಚಿಲ್ಲಿ ಚಿಕನ್ 65 ಮಸಾಲ ಇದು 100 ಗ್ರಾಮು. ಮತ್ತು ಸೂಪರ್ ಗರಂ ಮಸಾಲ ಇದು ಒಂದು 100 ಗ್ರಾಮು. ಇದು ಎಲ್ಲ ಶಕ್ತಿ ಬ್ರ್ಯಾಂಡ್. ಮತ್ತು ಮಟನ್ ಮಸಾಲ 100 ಗ್ರಾಮು. ಮತ್ತು ಜೀರಾ ಪೌಡರ್ 50 ಗ್ರಾಮ್ ತೊಗೊಳ್ತಾ ಇದ್ದಾರೆ. ನೋಡಿ, ಈಗ ಕಬಾಬ್ಗೆ ಪುಡಿ ಉಪ್ಪು ಹಾಕ್ಕೊತಾ ಇದ್ದಾರೆ. 10 kg ಚಿಕನ್ಗೆ 130 ಗ್ರಾಮು ಪುಡಿ ಉಪ್ಪು ಮತ್ತು ಚಿಲ್ಲಿ ಪೌಡರು 140 ಗ್ರಾಮು ಚಿಲ್ಲಿ ಪೌಡರು 142 ಗ್ರಾಮ್ ಇದೆ. ಚಿಕನ್ ಕಬಾಬ್ ಮಾಡೋದಕ್ಕೆ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ನೋಡಿ, 1 ಸೌಟು ಬೆಳ್ಳುಳ್ಳಿ ಪೇಸ್ಟು ಮತ್ತು ಶುಂಠಿ ಪೇಸ್ಟು ಒಂದು ಕಾಲು ಎಷ್ಟು ಒಂದು ಕಾಲು ಸೌಟು ಶುಂಠಿ ಪೇಸ್ಟು ಮತ್ತು ಮೊಟ್ಟೆ ಹಾಕ್ಕೊತಾ ಇದ್ದಾರೆ. 5 ಮೊಟ್ಟೆ ಹಾಕ್ಕೊತಾ ಇದ್ದಾರೆ. ಮತ್ತು 5 ನೋಡಿ, ಇದರಲ್ಲೇ ಈಗ ಮೊಸರು ಹಾಕ್ಕೊತಾ ಇದ್ದಾರೆ. ಇದು ಅರ್ಧ ಲೀಟ್ರ್ ಮೊಸರು. ನೋಡಿ, ಇದರಲ್ಲೇ ಈಗ ಪುಡಿ ಉಪ್ಪು ಮತ್ತು ಚಿಲ್ಲಿ ಪೌಡರು ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಮಟನ್ ಮಸಾಲ 100 ಗ್ರಾಮು. ನೋಡಿ, ಗರಂ ಮಸಾಲ 100 ಗ್ರಾಮು. ಚಿಕನ್ 65 ಮಸಾಲ 100 ಗ್ರಾಮ್. ಇದು ಚಿಕನ್ ಮಸಾಲ 100 ಗ್ರಾಮ್. ನೋಡಿ, ಜೀರಾ ಪೌಡರು 50 ಗ್ರಾಮ್ ತೊಗೊತಾ ಇದ್ದಾರೆ. ಇದು 100 ಗ್ರಾಮ್ ಪ್ಯಾಕೆಟು, ಅದರಲ್ಲಿ ಅರ್ಧ ತೊಗೊಂಡಿದ್ದಾರೆ. ನೋಡಿ, ಇದರಲ್ಲೇ 2 ನಿಂಬೆಹಣ್ಣು ಹಾಕ್ಕೊತಾ ಇದ್ದಾರೆ. ನೋಡಿ, ಅದರಲ್ಲೇ ಈಗ ಕಸ್ತೂರಿ ಮೆಥಿ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಟೋಟಲಿ 2 ನಿಂಬೆಹಣ್ಣು ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಇದರಲ್ಲಿ 800 ಗ್ರಾಮು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದಾರೆ. ಇದು 1 kg ಪ್ಯಾಕೆಟು. ಇದರಲ್ಲಿ 200 ಗ್ರಾಮ್ ಮಿಗಿಸ್ಕೊಂಡು 800 ಗ್ರಾಮ್ ಹಾಕ್ಕೊಂಡಿದ್ದಾರೆ. ನೋಡಿ, 1 kg ಚಿಕನ್ಗೆ 80 ಗ್ರಾಮ್ ಪ್ರಕಾರ ಇವರು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದಾರೆ. ಇದು 10 kgಗೆ 800 ಗ್ರಾಮ್ ಹಾಕ್ಕೊಂಡಿದ್ದಾರೆ. ನೋಡಿ, ಇದರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಇದರಲ್ಲೇ ಸ್ವಲ್ಪ ಕಲರ್ ಹಾಕ್ಕೊಂಡಿದ್ದಾರೆ, ರೆಡ್ ಕಲರ್ ಹಾಕ್ಕೊಂಡು ಈಗ 10 kg ಚಿಕನ್ ಹಾಕ್ಕೊತಾ ಇದ್ದಾರೆ. ಚಿಕನ್ನ ಒಂದು 2 ಸತಿ ತೊಳ್ಕೊಂಡಿದ್ದಾರೆ. 2 ಸತಿ ತೊಳ್ಕೊಂಡು ಈಗ ಚಿಕನ್ ಹಾಕ್ಕೊಂಡಿದ್ದಾರೆ. ಈ ಕಬಾಬ್ಗೆ ಚಿಕನ್ನು ತುಂಬ ಸಣ್ಣಕ್ಕೆ ಒಡ್ಸ್ಕೊಂಡಿದ್ದಾರೆ. ಚಿಕ್ಕ ಪೀಸ್ ಆಗಿ ಒಡ್ಸ್ಕೊಂಡಿದ್ದಾರೆ. ಈ ಥರ ಚಿಕ್ಕ ಪೀಸ್ ಆಗಿ ಒಡ್ಸ್ಕೊಳೋದ್ರಿಂದ ಇದು ಕಬಾಬ್ ಪೀಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ಮಸಾಲನೂ ಅಷ್ಟೇ ತುಂಬ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಅದರಲ್ಲೇ ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ.
ಸ್ನೇಹಿತರೆ ನೋಡಿ, ಇದು ಕಬಾಬ್ ಮಿಕ್ಸಿಂಗ್ ಆಗಿದೆ. ಇದು ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇದನ್ನ ಒಂದು 30 ಮಿನಿಟ್ಸ್ ಆಯ್ಸೈತೆ. ನೋಡಿ, ಇದನ್ನ ಒಂದು 30 ನಿಮಿಷ ಬಿಡ್ತಾರೆ. 30 ನಿಮಿಷ ಬಿಟ್ಟಾದ್ಮೇಲೆ ಎಣ್ಣೆಲಿ ಹಾಕೊಂಡು ಫ್ರೈ ಮಾಡ್ತಾರೆ. ಸ್ನೇಹಿತರೆ ನೋಡಿ, ಈಗ ಎಣ್ಣೆ ಕಾಯಿಸ್ಕೊಂಡಿದ್ದಾರೆ. ಎಣ್ಣೆ ಕಾಯಿಸ್ಕೊಂಡಿದ ನಂತರ ಈಗ ಕಬಾಬು ಒಂದು ಮುಕ್ಕಾಲು ಗಂಟೆ ಇದೆ. ಮುಕ್ಕಾಲು ಗಂಟೆ ಆದಮೇಲೆ ಈಗ ಆಯಿಲಲ್ಲಿ ಬಿಡ್ತಾ ಇದೆ. ಇದನ್ನ ಜಸ್ಟ್ ಒಂದು 30 ಸೆಕೆಂಡ್ಸ್ ಅಷ್ಟೇ ಎಣ್ಣೆಲಿ ಹಾಕಿ ಒಂದು 30 ಸೆಕೆಂಡ್ಸ್ಗೆಲ್ಲ ಎತ್ಬಿಡ್ತಾ ಇದ್ದಾರೆ. ಇದನ್ನ 2 ಬಾಯ್ಲ್ ಮಾಡ್ಕೊತಾರೆ, 2 ಟೈಮ್ಸ್ ಬಾಯ್ಲ್ ಮಾಡ್ಕೊತಾರೆ. ಒಂದು ಟೈಮ್ಗೆ 1ರಿಂದ 1.25 kg ಅಷ್ಟು ಚಿಕನ್ ಒಂದ್ಸತಿ ಈ ಥರ ಫ್ರೈ ಮಾಡ್ಕೊಳ್ತಾರೆ. ಜಸ್ಟ್ ಎಣ್ಣೆಲಿ ಹಾಕಿ ಒಂದು 30 ಸೆಕೆಂಡ್ಸ್ಗೆಲ್ಲ ಎತ್ಬಿಡ್ತಾರೆ. ನೋಡಿ, ಈಗ ಜಸ್ಟ್ ಒಂದು 40 ಸೆಕೆಂಡ್ಸ್ ಆಗಿದೆ ಇವ್ರು ಹಾಕಿ. 40 ಸೆಕೆಂಡ್ಸ್ಗೆಲ್ಲ ತೆಗೆದಿದ್ದಾರೆ. ಮತ್ತೆ ಇದು ಕಸ್ಟಮರ್ ಬಂದಿದ ತಕ್ಷಣ ಕಸ್ಟಮರು ಒಂದು 50 ಗ್ರಾಮ್ 100 ಗ್ರಾಮ್ ಇಲ್ಲಾಂದ್ರೆ ಒಂದು ಪ್ಲೇಟು ಹಾಫ್ ಪ್ಲೇಟ್ ಕೇಳ್ತಾರಲ್ಲ, ಕೇಳಿದಾಗ ಫುಲ್ ಬಾಯ್ಲ್ ಮಾಡಿ ಕೊಡ್ತಾರೆ. ಸ್ನೇಹಿತರೆ ನೋಡಿ, ಈಗ ಇದು ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ರು. ಮತ್ತು ಈಗ ಫುಲ್ ಬಾಯ್ಲ್ ಮಾಡೋದಕ್ಕೆ ನೋಡಿ ಈ ಥರ ಹಾಕ್ಕೊಂಡು ಈ ಕಿತ್ನಾ ಮೀಟ್ ಬಾಯ್ಲ್ ಕರ್ತ. ಹಾಂ ನೋಡಿ, ಇದನ್ನು ಅಷ್ಟೇ 1ರಿಂದ 1.5-2 ನಿಮಿಷ ಫ್ರೈ ಮಾಡಿ ಕೊಡ್ತಾ ಇರ್ತಾರೆ. ನೋಡಿ, ಇದನ್ನ 1-1.5 ನಿಮಿಷ ಈಗ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡು ತೆಗಿತಾ ಇದ್ದಾರೆ. ನೋಡಿ, ಅದ್ರ ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊತಾ ಇದ್ದಾರೆ. ನೋಡಿ, ಕಬಾಬ್ ಅನ್ನೋದು ರೆಡಿ ಆಗಿದೆ. ಈ ಹಾಫ್ ಪ್ಲೇಟಾ? ನೋಡಿ, ಇದು ಹಾಫ್ ಪ್ಲೇಟು ಈ ಥರ ಕೊಡ್ತಾರೆ. ಸುಮಾರು ಕಡೆ ಈಗ ಸುಮಾರು ಹೋಟ್ಲ್ಗಳಲ್ಲಿ ಈಗ ಕಬಾಬ್ ಪೌಡರೇ ಬಂದ್ಬಿಟ್ಟಿದೆ. ಕಬಾಬ್ ಪೌಡರ್ ಬಂದಿರೋದ್ರಿಂದ ಎಲ್ಲರೂ ಕಬಾಬ್ ಪೌಡರ್ ಹಾಕ್ತಾರೆ. ಆದರೆ ಈ ಹೋಟ್ಲಲ್ಲಿ ಪ್ರತಿಯೊಂದು ಎಲ್ಲನೂ ಇದೇ ಥರ ಒಂದು ಮಸಾಲ ಮಿಕ್ಸ್ ಮಾಡಿ ಮಾಡ್ತಾರೆ. ಕಬಾಬು ಅಷ್ಟೇ ತುಂಬ ಚೆನ್ನಾಗಿದೆ. ಸೂಪರ್. अच्छा है भैया, बाबू ನೋಡಿ, ಕಬಾಬ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಈ ಕಡೆ ಬಂದಾಗ ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.